ವೀಕ್ಷಕರೇ, ಬಹುನಿರೀಕ್ಷಿತವಾಗಿರತಕ್ಕಂತಹ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಮೇಷರಾಶಿಯ ವರ್ಷ ಭವಿಷ್ಯ, ಈ ವರ್ಷ ಪೂರ್ತಿಯಾಗಿರ್ತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಫಲಗಳ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಬೇಕಿದ್ರೆ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಯಾವ ರೀತಿ ಯೂಸ್ ಆಯ್ತು ಅನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ನಾನು ತಿಳಿಸ್ತಾ, ತಮಗೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇರತಕ್ಕಂತಹ ನಮ್ಮ ಸಬ್ಸ್ಕ್ರೈಬರ್ಗೂ ಹಾಗೂ ನಾಡಿನ ಎಲ್ಲ ಸಮಸ್ತ ಬಾಂಧವರಿಗೆ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿರತಕ್ಕಂತಹ ಪರಿಣಾಮವನ್ನ ಬೀರ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಗುರು ತುಂಬಾ ಬಲಾಢ್ಯನಾಗಿದ್ದಾನೆ. ಅಂದ್ರೆ ಎರಡನೇ ಗುರು ಆಗಿರ್ತಾನೆ. ಅಂದ್ರೆ ಗುರುಬಲ ನಿಮಗೆ ಪೂರ್ಣವಾಗಿರ್ತಕ್ಕಂಥದ್ದು, ಪರಿಪೂರ್ಣವಾಗಿ ಗುರುಬಲ ಇರೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಬೀರುತ್ತೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡೋಣ. ನೋಡಿ, ಎಷ್ಟೇ ಒಂದು ಕೆಲಸಗಳನ್ನ ಆಗಿರ್ಬೋದು, ಕಾರ್ಯಗಳಾಗಿರ್ಬೋದು, ದೈನಂದಿನ ಚಟುವಟಿಕೆಗಳಾಗಿರ್ಬೋದು, ನಿಮ್ಮ ಜೀವನದ ಗುರಿಗಳಾಗಿರ್ಬೋದು, ನೀವು ಹೋಗುವಂತ ರೀತಿ ನೀತಿ ದಾರಿ, ಏನೇ ತರದ ವಿಚಾರಗಳಿದ್ರೂ ಕೂಡ ಸಮಗ್ರವಾಗಿರ್ತಕ್ಕಂತಹ ಒಂದು ಒಳ್ಳೆ ಫಲಗಳು ಸಿಗುವಂತದ್ದಿದೆ. ಆದ್ರೆ ಸ್ವಲ್ಪ ಶಿಟ್ಟು, ದುಡುಕುತನ, ಹಠಮಾರಿತನ ಬಿಡಬೇಕಾಗತ್ತೆ. ಯಾಕಂತಂದ್ರೆ ಕೋಪ ಬಂದ್ರೆ ನಿಮ್ ಕೈಯಲ್ಲಿ ಏನು ಉಳಿಯಲ್ಲ. ಆ ತರ ಒಂದು ಕೋಪಿಷ್ಟ್ರು ನೀವು. ಕೋಪ ಸಾಮಾನ್ಯವಾಗಿ ಬರಲ್ಲ, ಬಂದ್ರೆ ಏನು ಉಳಿಯಲ್ಲ. ಆ ತರ ಒಂದು ಹಠಮಾರಿತನದ ಒಂದು ಸ್ವಭಾವ ಇರುತ್ತೆ. ಆ ಸಿಟ್ಟನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ, ನಿಮ್ ಮೈನಸ್ ಪಾಯಿಂಟ್ ನಿಮ್ ಸಿಟ್ಟು ಅಂತ ಹೇಳ್ಬೋದು, ಅದನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ, ದುಡುಕುತನದ ನಿರ್ಧಾರಗಳು, ಏನಾದ್ರೂ ಅರ್ಜೆಂಟ್ ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದನ್ನ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನೀವು ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಇದ್ದ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡ್ಕೊಳ್ಳಿ. ಅದನ್ನು ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಫಲ ಸಿಗಲ್ಲ. ಆದ್ರೆ ದುಂದು ವೆಚ್ಚವನ್ನ ಬಿಡಬೇಕು. ಯಾಕಂತಂದ್ರೆ ದುಡ್ಡು ಬರ್ತಾ ಇದೆ ಅಂದ ತಕ್ಷಣ ಖರ್ಚು ಮಾಡೋದ್ರ ಕಡೆ ಮನಸೋಲ್ತೀರಿ. ಅದನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ನಿಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು, ನಿಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಆಲಸ್ಯತನವನ್ನ ಮಾಡ್ಕೊಳ್ಳಕ್ ಹೋಗ್ಬಾರ್ದು. ಯಾಕಂತಂದ್ರೆ ಸಮಯ ಇದೆಯಾ, ಸಮಯ ಇದ್ದಾಗ್ಲೇ ಮಾಡ್ಕೊಂಡು ಕಡಕ್ ಆಗ್ಬಿಡ್ಬೇಕು. ಸಮಯ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಎಲ್ಲವೂ ಎದೆಗೆ ಬಂದಂತ ಸಂದರ್ಭದಲ್ಲಿ ಮಾಡುವಂತದ್ದು ಇದೆಯಲ್ಲ, ಅದು ಒಳ್ಳೆಯ ಲಕ್ಷಣ ಅಲ್ಲ. ಅವಕಾಶಗಳಿದ್ದಾಗ ಅದನ್ನ ಉಪಯೋಗ ಮಾಡ್ಕೊಳ್ಳುವಂತ ಜಾಣತನದ ನಡೆಯನ್ನ ನೀವು ಇಡುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇನ್ನು ಯಾರನ್ನು ನಂಬ್ಲಿಕ್ಕೆ ಹೋಗ್ಬೇಡಿ. ಬೇರೆ ಯಾರನ್ನ ನಂಬಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತದ್ದಾಗ್ಲಿ, ಅವ್ರು ನಂಬ್ಕೊಂಡು ಕೆಲಸ ಮಾಡುವಂತದ್ದಾಗಿರ್ಲಿ, ನಿಮ್ಮ ಕೆಲಸವನ್ನ ಬದಿಗಿಟ್ಟು ಬೇರೆಯವ್ರ ಕೆಲಸ ಮಾಡ್ಕೊಂತ ತಿರುಗುವಂತದ್ದಾಗ್ಲಿ ದಯವಿಟ್ಟು ಬೇಡ. ನಿಮ್ಗೆ ಒಳ್ಳೆ ಅವಕಾಶ ಇದೆ. ನಿಮ್ಮ ಬಗೆಗಿನ ಯೋಚನೆಯನ್ನ ನೀವು ಮಾಡ್ಕೊಳ್ಳಿ. ನಿಮ್ಮ ಬಗೆಗಿನ ಹೆಚ್ಚಿನ ಪರಿಶ್ರಮವನ್ನ ನೀವು ಪಟ್ಟಿದ್ದೆ ಆದ್ರೆ ನೀವು ನಾಲ್ಕಾರು ಸಂಪಾದನೆ ಮಾಡೋದ್ರ ಜೊತೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಪರಿಣಾಮವನ್ನ ನೀವು ಈ ವರ್ಷದಲ್ಲಿ ಪಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಪುಣ್ಯಕ್ಷೇತ್ರ, ಪೂಜ್ಯರ ದರ್ಶನವನ್ನ ಮಾಡ್ತಕ್ಕಂತಹ ಸನ್ನಿವೇಶಗಳಿದೆ. ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಪುಣ್ಯಕ್ಷೇತ್ರಗಳ ದರ್ಶನಗಳನ್ನ ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ತಟಸ್ಥಗೊಂಡಿರತಕ್ಕಂತಹ ಕೆಲಸಗಳು, ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಪೂರ್ಣಗೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ದೀರಿ, ಅರ್ಧಕ್ಕೆ ನಿಂತಿದೆ ಅಂತಂದ್ರೆ ಖಂಡಿತವಾಗಿಯೂ ಅದನ್ನ ಪೂರ್ಣಗೊಳಿಸ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಬಂಧು ಮಿತ್ರರು ಬಹಳ ಸಪೋರ್ಟ್ ಅನ್ನ ಕೊಡ್ತಾರೆ, ಸಹಕಾರವನ್ನ ಕೊಡ್ತಾರೆ. ಇನ್ನು ನಿಂತು ಹೋಗಿರತಕ್ಕಂತ ಹಳೆಯ ಹಣದ ಕೆಲಸಗಳು ಕೂಡ, ವಹಿವಾಟುಗಳು ಕೂಡ ತಾವಾಗಿನೇ ಬಂದು ಕೈ ಸೇರ್ತಕ್ಕಂತ ಸನ್ನಿವೇಶಗಳು ಕೂಡ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಎಲ್ಲರೊಡನೆ ಸಂತೋಷವಾಗಿ ಇರತಕ್ಕಂಥದ್ದು, ನೆಮ್ಮದಿಯ ಜೀವನ ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಸ್ನೇಹ ಸೌಹಾರ್ದತೆಯಿಂದ ಜೀವಿಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಮೋಸ ವಂಚನೆಕೋರರಿಂದ ನೀವು ದೂರ ಇರಬೇಕು. ಯಾರು ನಯವಂಚನೆ ಮಾಡ್ತಾ ಇದ್ದಾರೆ, ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ, ನಿಮಗೆ ಉಪಯೋಗ ಮಾಡ್ಕೊಂಡು ಕೈ ಬಿಡ್ತಾ ಇದ್ದಾರೆ, ಒಮ್ಮೆ ನೀವು ನೋಡಿದ್ರ ಅವರಿಂದ ಸ್ವಲ್ಪ ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತಾರಲ್ಲ, ದುಷ್ಟರನಿಂದ ಸ್ವಲ್ಪ ದೂರ ಇರುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇಲ್ಲದೆ ಇದ್ದರೆ ಅವರಿಂದ ನೀವು ಮೋಸಕ್ಕೊಳಗಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು.
ಆಮೇಲೆ ಈ ವರ್ಷದಲ್ಲಿ ನಿಮಗೆ ಹೊಸ ಕೆಲಸಗಳಿಗೆ ಅಣಿಯಾಗೋದಕ್ಕೆ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಹೊಸ ಯೋಜನೆಗಳು, ಹೊಸ ಕೆಲಸಗಳು, ಹೊಸ ಮನೆ ಕೊಳ್ತಾ ಇದ್ದೀರಿ, ಮನೆ ಕಟ್ತಾ ಇದ್ದೀರಿ, ಸೈಟ್ ಕೊಳ್ತಾ ಇದ್ದೀರಿ, ಹೊಲ ಕೊಳ್ತಾ ಇದ್ದೀರಿ, ವ್ಯಾಪಾರ ಮಾಡ್ತಾ ಇದ್ದೀರಿ, ಮಿಷನ್ ವಾಹನಗಳನ್ನು ಕೊಳ್ತಾ ಇದ್ದೀರಿ, ಏನೋ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಖಂಡಿತವಾಗಿಯೂ ಮಾಡಬಹುದು. ಬಹಳ ಅನುಕೂಲಕರವಾಗಿರತಕ್ಕಂತ ಫಲ ನಿಮಗಿದೆ. ನೀವು ಹೆಚ್ಚಿನ ಪರಿಶ್ರಮ ಪಟ್ರೆ ಖಂಡಿತವಾಗ್ಲೂ ಚೆನ್ನಾಗಿದೆ. ಎಲ್ಲ ಕೆಲಸದಲ್ಲಿ ಕೂಡ ನಿಮಗೆ ಜಯ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಹಂಗಂದ್ ಮಾತ್ರ ಸುಲಭವಾಗಿ ನಾನು ಕುಂತಲ್ಲೇ ಜಯ ಪಡ್ಕೋತೀನಿ ಅಂತ ಅಂದ್ಕೊಂಡ್ರೆ ಅದು ನಿಮ್ ತಪ್ಪು ಕಲ್ಪನೆ ಆಗುತ್ತೆ. ನಿಮ್ಮ ಪರಿಶ್ರಮದಿಂದ ನೀವು ಅಂದುಕೊಂಡಂತ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ಅನ್ನ ಸಿಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಎಷ್ಟೋ ಜನ ನೋಡಿ, ಸಮಯ ಚೆನ್ನಾಗಿಲ್ದೇ ಇದ್ದಾಗ, ಗ್ರಹಗತಿಗಳು ಚೆನ್ನಾಗಿಲ್ದೇ ಇದ್ದಾಗ ಎಷ್ಟು ಪರಿಶ್ರಮ ಪಟ್ಟರು ಕೂಡ ಫಲ ಸಿಗಲ್ಲ. ಇಲ್ಲಿ ನೀವು ನಿಮ್ಮ ಕರ್ತವ್ಯವನ್ನ ಮಾಡಿದ್ರೆ ಸಾಕು, ಅದ್ಭುತವಾದಂತಹ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ಒಂದು ಒಳ್ಳೆ ಫಲಗಳಂತಂದ್ರೆ ಕೆಲವೊಂದು ಶುಭ ಕಾರ್ಯಗಳಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಉತ್ಸಾಹ ಅನ್ನುವಂಥದ್ದಿರುತ್ತೆ. ಇನ್ನು ಪೂಜ್ಯರ ದರ್ಶನದಿಂದ ನಿಮಗೆ ಬಹಳಷ್ಟು ಒಳ್ಳೆ ಪ್ರಮಾಣದಲ್ಲಿ ಲಾಭಗಳು ಸಿಗುತ್ತೆ. ಜೊತೆಗೆ ಪ್ರಯಾಣ ಆಗುವಂತಹ ಸನ್ನಿವೇಶಗಳು, ಪ್ರಯಾಣದಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತೆ, ಆಸಕ್ತಿಯೂ ಕೂಡ ಇರತಕ್ಕಂಥದ್ದು. ಸೇವಕ ವರ್ಗದವರಿಂದ ಉತ್ತಮ ಒಂದು ಫಲಪ್ರಾಪ್ತಿ ಆಗುವಂತಹ ಸನ್ನಿವೇಶ ಇದೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ದೇಹದ ಆರೋಗ್ಯವೂ ಕೂಡ ತುಂಬಾ ಸುಧಾರಿಸ್ತಕ್ಕಂಥದ್ದು. ನಿಮ್ಮಲ್ಲಿ ಏನೋ ಒಂದು ವ್ಯಾಧಿ ಇತ್ತು, ದೀರ್ಘಕಾಲದ ಸಮಸ್ಯೆಗಳಿದ್ರು ಕೂಡ ಅದರಿಂದ ಆಚೆ ಬರ್ತೀರಿ. ಆರೋಗ್ಯದಲ್ಲಿ ಕೂಡ ವೃದ್ಧಿ ಆಗುವಂತಹ ಸನ್ನಿವೇಶಗಳಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಫಲವಾಗುವಂತಹ ಸಾಧ್ಯತೆಗಳಿದೆ. ವಾದ ವಿವಾದಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ನಿಮ್ಗೆ ಯಾರು ಓವರ್ಟೇಕ್ ಮಾಡ್ತಾ ಇದ್ದಾರಲ್ಲ ಅವರು ನಿಮ್ಮ ಹಿಂದೆ ಬೀಳುವಂತಹ ಸನ್ನಿವೇಶಗಳಿದೆ. ಆ ಶತ್ರುಗಳ ವಿರುದ್ಧವಾಗಿ ನೀವು ಜಯಗಳಿಸ್ತಕ್ಕಂಥ ಸಾಧ್ಯತೆಗಳಿದೆ. ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಗಣ್ಯ ವ್ಯಕ್ತಿಗಳಿಂದ ಮಾನ ಮನ್ನಣೆಗಳು ನಿಮಗೆ ಸಿಗುತ್ತೆ, ಗೌರವಗಳು ಸಿಗುತ್ತೆ. ಪ್ರೀತಿ ವಿಶ್ವಾಸ ಆಧಾರಗಳಿಗೆ ನೀವು ಭಾಜನರಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನೂತನ ವಸ್ತ್ರಾಭರಣ, ವಾಹನ ಸಂಗ್ರಹಣೆ ಮಾಡತಕ್ಕಂತಹ ಸನ್ನಿವೇಶಗಳು ಕೂಡ ನಿಮಗೆ ಗುರುವಿನ ಪ್ರಭಾವದಿಂದ, ಗುರುವಿನ ಅನುಗ್ರಹದಿಂದ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಶನಿ ಪರಮಾತ್ಮನ ಪ್ರಭಾವಗಳು ನಿಮಗೆ ಯಾವ ತರ ಇದೆ ನೋಡಿ. ಶನಿ ಪರಮಾತ್ಮನ ಪ್ರಭಾವ ಕೂಡ ನಿಮಗೆ ಚೆನ್ನಾಗಿದೆ. ಯಾಕಂದ್ರೆ 11ನೇ ಶನಿ ಪರಮಾತ್ಮ ನಿಮಗೆ ಹಳೆಯ ರೋಗಾದಿಗಳೆಲ್ಲವೂ ವಾಸಿ ಆಗುವಂತಹ ಸನ್ನಿವೇಶಗಳು, ಆರೋಗ್ಯದ ಮೇಲೆ ಬಹಳ ಒಳ್ಳೆ ಪರಿಣಾಮಗಳನ್ನು ಕೊಡ್ತಾನೆ. ಆರೋಗ್ಯ ಸುಧಾರಿಸುತ್ತೆ. ಕೋರ್ಟು ಕಚೇರಿ ಮುಂತಾದ ಕೆಲಸಗಳಲ್ಲಿ ನಿಮಗೆ ಸರಳವಾಗ್ತವೆ. ನಿಮ್ಮ ಪರವಾಗಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಬೆನ್ನ ಹಿಂದೆ ಸಂಚು ಮಾಡತಕ್ಕಂತಹ ಕೆಲವೊಂದು ವ್ಯಕ್ತಿಗಳಿರ್ತಾರಲ್ಲ, ಅಂತಹ ವ್ಯಕ್ತಿಗಳನ್ನ ನೀವು ಹಿಮ್ಮೆಟ್ಟಿಸುವಂತಹ ಸನ್ನಿವೇಶಗಳಿದೆ. ಅವ್ರಿಗಿಂತಲೂ ಕೂಡ ಗೆಲುವು ನಿಮಗೆ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಈ ಹಿಂದೆ ಯಾವುದೇ ಒಂದು ಬರಲಾರದೆ ಇರತಕ್ಕಂತ ದುಡ್ಡು ನಿಂತು ಹೋಗಿದ್ರೆ ಆ ಹಣ ನಿಮಗೆ ಮತ್ತೆ ಕೈ ಸೇರ್ತಕ್ಕಂತ ಸನ್ನಿವೇಶಗಳು ಕಂಡು ಬರುತ್ತೆ. ಹೊಲ ಖರೀದಿ ಮಾಡುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು ಆಗ್ಲೇ ಹೇಳಿದಾಗೆ ತುಂಬಾ ಉತ್ತಮವಾಗಿರತಕ್ಕಂತ ಫಲ ನಿಮಗೆ ಸಿಗುತ್ತೆ. ಇಷ್ಟಾರ್ಥ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ,
ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಇನ್ನು ಜೊತೆಗೆ ಈ ಶನಿ ಪರಮಾತ್ಮನ ಪ್ರಭಾವದಿಂದ ನಿಮಗೆ ಕೆಲವೊಂದು ಮನೆ, ಪ್ಲಾಟು, ಸ್ಥಿರಾಸ್ತಿಗಳು, ಜೊತೆಗೆ ಸಂಪಾದನೆಯಲ್ಲಿ ಬಹಳಷ್ಟು ಅನುಕೂಲತೆ ಉಂಟಾಗುವಂಥದ್ದು, ಜೊತೆಗೆ ವಿಶೇಷವಾಗಿ ಎಣ್ಣೆ ಕಾಳುಗಳು, ದವಸ ಧಾನ್ಯಗಳು, ಬಟ್ಟೆ ವ್ಯಾಪಾರದಲ್ಲಿ ಉತ್ತಮವಾಗಿರತಕ್ಕಂತಹ ಲಾಭಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು, ವಿಶೇಷವಾಗಿ ಈ ಕಬ್ಬಿಣ, ಕಪ್ಪು ಬಟ್ಟೆ, ಕಪ್ಪು ಇರತಕ್ಕಂತಹ ಪದಾರ್ಥಗಳ ವ್ಯಾಪಾರ ಮಾಡತಕ್ಕಂಥವರಿಗೆ ಅದ್ಭುತವಾಗಿರತಕ್ಕಂತಹ ಲಾಭಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ವಿಶೇಷವಾಗಿ ವ್ಯಾಪಾರಸ್ಥರೇ ಆಗಿದ್ರೆ, ನೀವು ವಿಶೇಷವಾಗಿ ವ್ಯಾಪಾರದಲ್ಲೇನೆ ನೀವು ತೊಡಗಿಸ್ಕೊಂಡಿದ್ರೆ, ಖಂಡಿತವಾಗಿಯೂ ನೀವು ಮಾಡ್ತಾ ಇರ್ತಕ್ಕಂಥ ದಾಸ್ತಾನು ಸ್ವಲ್ಪ ವಿಚಾರ ಮಾಡಿ ಮಾಡೋದ್ರಿಂದ, ತಜ್ಞರ ಸಲಹೆಯನ್ನ ಪಡೆದುಕೊಳ್ಳೋದ್ರಿಂದ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆದಾಯವನ್ನ ಗಳಿಸ್ತಕ್ಕಂಥ ಸನ್ನಿವೇಶಗಳಿದೆ. ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿ ನಿಪುಣರಾಗಿರ್ತಕ್ಕಂಥವ್ರ ಸಲಹೆ ಮೇರೆಗೆ ನೀವು ಕೆಲಸ ಮಾಡಿದ್ದೆ ಆದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಎಣ್ಣೆ, ದವಸ ಧಾನ್ಯಗಳು, ಬಟ್ಟೆ ವ್ಯಾಪಾರ, ಬಂಗಾರ, ಮತ್ತೆ ಯಾವುದೇ ಸಗಟು ವ್ಯಾಪಾರ ಇರ್ಬೋದು, ಈ ಕಾಳುಗಳು ಇರ್ಬೋದು, ಬೆಲೆ ಬಾಳತಕ್ಕಂಥ ವಸ್ತುಗಳಿರ್ಬೋದು, ಇಂತಹ ವ್ಯಾಪಾರ ಮಾಡತಕ್ಕಂಥವರಿಗೆ ಬಹಳಷ್ಟು ಲಾಭಕಾರಕವಾಗಿರ್ತಕ್ಕಂಥ ಫಲ ಇದೆ. ಆಲ್ಮೋಸ್ಟ್ ವ್ಯಾಪಾರಸ್ಥರಿಗೆ ತುಂಬಾ ಉತ್ತಮವಾದಂತ ಫಲ ಇದೆ. ಆದ್ರೆ ಈ ವಂಚಕರಿಂದ ಎಚ್ಚರಿಕೆಯಿಂದ ಇರಬೇಕು. ಯಾರೋ ಉದ್ರಿ ಕೇಳಿದ್ರು ಅಥವಾ ಮೋಸ ಮಾಡಿದ್ರು, ಈ ರೀತಿ ಜನಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ಇನ್ನು ನೀವು ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಇದ್ರೆ ನೋಡಿ, ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಆಗುವಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಬಡ್ತಿ ಹೊಂದುವಂತಹ ಯೋಗವನ್ನ ಕಂಡು ಬರ್ತಾ ಇರತಕ್ಕಂಥದ್ದು, ಎಲ್ಲರಿಂದ ಒಂದು ಮನ್ನಣೆಯನ್ನ, ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಗೌರವ, ಪ್ರೀತಿ ವಿಶ್ವಾಸಗಳಿಗೆ ಕಾರಣರಾಗುವಂತಹ ಸಾಧ್ಯತೆಗಳು. ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಬಹಳ ಪ್ರಶಂಸೆ ಸಿಗುತ್ತೆ. ಮನೆಯಲ್ಲಿ ನೆಮ್ಮದಿಯ ಜೀವನ ಇರುತ್ತೆ. ಎಲ್ಲರೊಂದಿಗೂ ಕೂಡ ಸಹನೆಯಿಂದ ವರ್ತಿಸ್ತಕ್ಕಂತಹ ಸನ್ನಿವೇಶಗಳಿದೆ. ಬಹಳ ಖುಷಿಯಾಗಿ ಸಂತೋಷದಿಂದ ಇರ್ಲಿಕ್ಕೆ ಅವಕಾಶಗಳು ಸಿಗುತ್ತೆ. ಕೃಷಿಕರಿಗೂ ಕೂಡ ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ ಗುರು ವರ್ಷಾರಂಭದಿಂದ ಎರಡನೇವನಾಗಿರ್ತಕ್ಕಂಥದ್ರಿಂದ ಶುಭಕಾರಕವಾಗಿರತಕ್ಕಂಥ ಫಲ ಇರುತ್ತೆ. ಶನಿ ಪರಮಾತ್ಮನ ಪ್ರಭಾವಗಳು ಕೂಡ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಪಾಲ್ಗುಣ ಮಾಸದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಭಾಗ್ಯೋದಯ ಆಗುವಂಥದ್ದು. ಜೊತೆಗೆ ಶನಿ ಜಪ ಮಾಡಿದ್ರೆ ಬಹಳ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ಶನಿ ಪರಮಾತ್ಮನ ಜಪವನ್ನ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಈ ಕಾರ್ತಿಕ ಮಾಸ 1, 6, 11 ತಿಥಿಗಳು ನಿಮಗೆ ರವಿವಾರ, ಸ್ವಲ್ಪ ಮಘ ನಕ್ಷತ್ರ, ಇವು ಸ್ವಲ್ಪ ಘಾತವಾಗಿರತಕ್ಕಂಥದ್ದು. ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಂಡು ಹೋದ್ರೆ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ. ಅಂದ್ರೆ ಈ ವರ್ಷ ನಿಮಗೆ ಹೆಚ್ಚು ಕಮ್ಮಿ ಒಂದು 80 to 90% ನಿಮಗೆ ಒಳ್ಳೆ ಫಲ ಇದೆ. ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಪಾಲಿಸಿದ್ದೆ ಆದ್ರೆ 90% ಲಿಂದ 100% ನೀವು ಶುಭಕಾರಕವಾದ ಫಲಗಳನ್ನ ಪಡ್ಕೋಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಈ ವರ್ಷ ನಿಜವಾಗ್ಲೂ ತುಂಬಾ ಜೀವನದಲ್ಲಿ ಕಷ್ಟಪಟ್ಟಿರ್ತೀರಿ. ಈ ವರ್ಷನಾದ್ರೂ ನಾವು ಸುಖವಾಗಿರ್ಬೋದಾ, ಸಂತೋಷವಾಗಿರ್ಬೋದಾ, ನಾವು ಅಂದುಕೊಂಡಂತ ಕೆಲಸ ಆಗ್ಬೋದಾ ಅನ್ನುವಂತ ಚಿಂತನೆಯಲ್ಲಿದ್ರೆ ಖಂಡಿತವಾಗಿಯೂ ನೀವು ಈ ಒಂದು ವರ್ಷದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ ಈ ಫಲ. ಪುರುಷರಿಗೂ ಸ್ತ್ರೀಯರಿಗೂ ಎಲ್ಲರಿಗೂ ಅನ್ವಯ ಆಗುತ್ತೆ. ಇನ್ನು ನೀವು ಏನಾದ್ರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಅಲ್ಲೂ ಕೂಡ ನೀವು ಬೇಕಾಗಿರುವಂತ ಒಂದು ಫಲವನ್ನ ಅಥವಾ ವಿಡಿಯೋವನ್ನ ನೋಡ್ಕೋಬಹುದು, ತಿಳ್ಕೋಬಹುದು ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಸಂತೋಷ ಆಗಿರುವಂತದ್ದು, ನಿಮಗೊಂದು ಒಳ್ಳೆ ಫಲ ಸಿಕ್ಕಿರುವಂತದ್ದು ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಮನೋಕಾಮನೆಗಳೆಲ್ಲವೂ ಪೂರೈಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.